ಮಂಗಳೂರಿನಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲು. ಈ ಬಿಸಿಲಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಾವು ಹೊರಟ್ವಿ. ಎಕ್ಸ್ಪೆರಿಮೆಂಟ್ ಇನ್ ಕುಡ್ಲ. ಹಾಯ್ ಗೈಸ್, ಬನ್ನಿ ಬನ್ನಿ ನೋಡಿ ನೋಡಿ ಎಕ್ಸ್ಪೆರಿಮೆಂಟ್ ಇನ್ ಕುಡ್ಲ. ಈ ಬಿಸಿಲಲ್ಲಿ ಆಮ್ಲೆಟ್ ಆಗುತ್ತಾ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಆಮ್ಲೆಟ್ ಮಾಡಕ್ಕೆ ಹೊರಟ್ವಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಬೇಕಂತ ನೀರುಳ್ಳಿ ಮೆಣಸೆಲ್ಲ ಕಟ್ ಮಾಡಿ ಆಮ್ಲೆಟ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಆಯಿತು. ಇನ್ನು ಆಮ್ಲೆಟನ್ನು ಹಾಕೋ ಸಮಯ. ಇಂತಹ ಶುಭ ಸಂದರ್ಭದಲ್ಲಿ ಒಂದು ಮೊಟ್ಟೆ ಹಾಳಾಗಿ ವೇಸ್ಟ್ ಆಗಿ ಹೋಯಿತು. ಯಾಕೆ ಅನ್ನೋದನ್ನ ನೀವೇ ನೋಡಿ. ತವಕಲ್ಲ ಬೂಡ ಅಂತೂ ಇಂತೂ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ ರೆಡಿ ಮಾಡಿ ಕೊನೆಗೆ ಆಮ್ಲೆಟ್ ಹಾಕಿದ್ವಿ. ಚಲೋ ಲೆಟ್ಸ್ ಸಿ ಇನ್ ಆಫ್. ಇನ್ನೇನು ಬಿಸಿಲಲ್ಲಿ ಮಾಡಿರೋ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗುತ್ತಾ ಅಂತ ನೋಡೋಕೆ ಹೋದರೆ ನೋ. ಎಷ್ಟೇ 1.5 ಗಂಟೆ ಬಿಸಿಲಲ್ಲಿ ಇಟ್ಟರು ಅದು ಆಗಲಿಲ್ಲ. ಸೊ ಲಾಸ್ಟಿಗೆ ಯಾವುದೇ ಆಪ್ಷನ್ ಇಲ್ಲದೆ ನಾವು ಅದನ್ನು ಗ್ಯಾಸಲ್ಲಿ ಮಾಡಿದ್ವಿ. ಮತ್ತು ಅದನ್ನು ಹಾಗೆ ಏನು ಗೊತ್ತಿಲ್ಲದೆ ಇರೋ ಥರ ಬಂದಲ್ಲಿ ಇಟ್ವಿ. ಫೈನಲಿ ಗ್ಯಾಸ್ ಸ್ಟವಲ್ಲೇ ಈ ಆಮ್ಲೆಟನ್ನು ಮಾಡಬೇಕಾಯಿತು. ಮತ್ತೆ ಅದನ್ನು ಅದೇ ಗ್ಯಾಸಲ್ಲಿ ಇಟ್ಟು ನಾವು ಕೈ ತೊಳ್ಕೊಂಡು ಯಾರು ಏನು ಗೊತ್ತಿಲ್ಲದಿರೋ ಈ ನಾಯಿನ ಮಕ್ಕಳು ಜನ ಕಾತೊಂದಿಲ್ಲ. ಅಲ್ಲ ನಾಯಿ 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 ಪೂ 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 ನಾಯಿ ಕಾಪು ನಾಲು. ಗ್ಯಾಸಲ್ಲಿ ಕಾಯಿಸಿದ ಆಮ್ಲೆಟ್ ಅಂತ ಗೊತ್ತಿದ್ರು ಇವರೆಲ್ಲರೂ ಯಾರು ಗೊತ್ತಿಲ್ಲದೆ ತರ ನಾಟಕ ಮಾಡಿ ಎಲ್ಲರನ್ನು ಮಂಗ ಮಾಡುವ ಪ್ಲಾನ್ ಅಲ್ಲಿ ಇದ್ವಿ. ಬಲ 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 ಬಲೆ ಬಲೆ. ಇಲ್ಲಿಂದ ನಮ್ಮೆಲ್ಲರ ಡ್ರಾಮಾ ಸ್ಟಾರ್ಟ್. ಎಲ್ರಿಗೂ ಗೊತ್ತು ಅದು ಗ್ಯಾಸಲ್ಲಿ ಮಾಡಿರುವಂತ. ಆದ್ರೂ ನೋಡಿ ಯಾರು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡಿ ಎಲ್ಲರನ್ನು ಮಂಗ ಮಾಡೋ ಪ್ಲಾನ್ ಅಲ್ಲಿ ಇದ್ದಿದ್ದೇ ಮಂಗಗಳು. ಟೇಸ್ಟ್ ಮಾಡೋಣ ಹೆಂಚೋಣ ತಿಂದಿದೆ. ಹೌ ಇಟ್ ಇಸ್? ಇದ್ದೀನಿ ಹೆಂಚಾದ್ರೆ ಬಂದಕ್ಕೆ ತಿನ್ನಿ ತಿನ್ನು. ದೆಪ್ಪು ಆಮ್ಲೆಟ್ ದೆಪ್ಪು ಬಲ 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 ಎದುರು ಬಲ್ಲ. ತಿನ್ನು ತಿನ್ನು. ಹೆಂಚಾದ ಹೆಂಚುಂಡು ಉಪ್ಪು. ನಾಯಿ ಲೆಪ್ಪುಗ ಓಕೆ. ಇದು ಆಮ್ಲೆಟ್ ಮಾಡಿದೆ ಇವರಿಗೆ. ಆಮ್ಲೆಟ್ ಹೆಂಚಾತಂಡು ಆಮ್ಲೆಟ್ ಹೆಂಚಾತಂಡು ಉಪ್ಪು ಜಾಸ್ತಿ ಮೂಲು ಉಪ್ಪು ಬಾರ್ದಿನಿ. ಫೈನಲ್ ಆಗಿ ಬಂದದ್ದು ಆಮ್ಲೆಟ್ ಆನಂದಕ್ಕೆ ತಿಂಗರ ಬಿಸಿಲಲ್ಲಿ ಕಾಯಿಸಿದ ಆಮ್ಲೆಟ್ ಇದೀಗ ಮೋರಿಯ ಪಾಲು ಸ್ವಾಹ.